ಟೆಂಪರೇಚರ್, ಆಮೇಲೆ ಹ್ಯುಮಿಡಿಟಿ ಇದು ಕಂಪಲ್ಸರಿ 50 ಕೆಳಕ್ ಹೋಗ್ಬಾರ್ದು. ಹ್ಯುಮಿಡಿಟಿ ಕಡಿಮೆ ಆತಂದ್ರೆ ಇದೇನು ಸೊಪ್ಪು ಇದೆಯಲ್ಲ ಇದೆಲ್ಲ ಡ್ರೈ ಆಗಿಬಿಡ್ತೇವೆ. ಹೀಟಿಂಗ್ ಎಲ್ಲ ಮಾಡ್ತೀವಿ, ಹೀಟರ್ ಇಡ್ಬೇಕು, ಇವೆಲ್ಲ ಹಾಕೊಂಡಿದೀವಲ್ಲ ಇವಕ್ಕೆಲ್ಲ 200 ವೋಲ್ಟೇಜ್ ಬಲ್ಬ್ ಹಾಕ್ತೀವಿ. ಹೀಟರ್ ಒಂದ್ ಸ್ವಲ್ಪ ಹೀಟ್ ವೆಂಟಿಲೇಷನ್ ಎಲ್ಲ ಕ್ಲೋಸ್ ಮಾಡಿ ಹೀಟ್ ಮಾಡ್ಬೇಕು. ರೇಷ್ಮೆ ಹುಳುವಿನ ದೇಹದ ಮೇಲೆ ಹಾಸಿಗೆ ಸೋಂಕು ನಿವಾರಣೆಗೊಳಿಸುವುದು ಅಂದ್ರೆ ರೇಷ್ಮೆ ಹುಳದ ದೇಹದ ಮೇಲೆ ಹೋಗಿದ್ರಿಂದ ಇದೇನ್ ಡಿಸೀಸ್ ಸ್ಪ್ರೆಡ್ ಆಗಲ್ಲ, ಅದು ಸ್ಪ್ರೆಡ್ ಆಗ್ಬಾರ್ದು ಅಂದ್ರೆ ಯೂಸ್ ಮಾಡ್ಬೇಕು. ಹಾಲು ರೋಗ ಅಂತ ಬರುತ್ತೆ, ಸಪ್ತ ರೋಗ ಅಂತ ಬರುತ್ತೆ, ಸುಣ್ಣು ಕಟ್ಟ ರೋಗ ಅಂತ ಬರುತ್ತೆ. ಗಿಡದಿಂದ ಗಿಡಕ್ಕೂ 4 ಅಡಿ ಮತ್ತೆ ಸಾಲಿಂದ ಸಾಲಿಗೂ 4 ಅಡಿ. ಒಬ್ರು ಇಂಜಿನಿಯರ್ ಏನ್ ಹೊರಗಡೆ ದುಡಿಬಹುದಲ್ಲ ಅಷ್ಟ್ ನಾವ್ ಇಲ್ಲೇ ದುಡಿಬಹುದು. ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ರೇಷ್ಮೆ ಸೀರೆ, ರೇಷ್ಮೆ ಬಟ್ಟೆಗಳನ್ನು ಎಷ್ಟು ಇಷ್ಟಪಟ್ಟು ಧರಿಸುತ್ತೇವೆ. ಆದರೆ ರೇಷ್ಮೆ ನೂಲು ಎಲ್ಲಿಂದ ಬರುತ್ತದೆ? ಒಂದು ಸಣ್ಣ ಹುಳು ಹೇಗೆ ರೇಷ್ಮೆಯನ್ನು ಸೃಷ್ಟಿಸುತ್ತದೆ? ರೇಷ್ಮೆ ಕೃಷಿಯಿಂದ ರೈತರಿಗೆ ಹೇಗೆ ಲಕ್ಷಾಂತರ ರೂಪಾಯಿ ಲಾಭ ಗಳಿಸುವುದು? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಇವತ್ತು ನಾವು ಬಂದೇವ್ರಿ ಅಮಿತ್ ಅನ್ನವರ ಫಾರ್ಮಿಗೆ. ರೇಷ್ಮೆ ಹುಳನ್ನು ಯಾವ ರೀತಿಯಾಗಿ ಮೊದಲನೇ ಹಂತದಿಂದ ಹಾಗೂ ಗೂಡು ಕಟ್ಟುವವರೆಗೂ ಯಾವ ರೀತಿಯಾಗಿ ಅವುಗಳನ್ನು ಬೆಳೆಸುತ್ತಾರೆ ಮತ್ತು ಹಿಪ್ಪು ನೇರಳೆ ಕೃಷಿಯನ್ನು ಯಾವ ರೀತಿಯಾಗಿ ಮಾಡುತ್ತಾರೆ ಎಂದು ಎಲ್ಲ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಬನ್ನಿ. ಬರ್ರಿ ಮತ್ತೆ ತಡ ಮಾಡೋಣ, ಅಮಿತ್ ಅನ್ನವರ ಫಾರ್ಮಿಗೆ ಹೋಗಿ ಅದರೆಲ್ಲ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ. ನಿಮ್ಮ ಹೆಸರೇನು? ನನ್ನ ಹೆಸರು ಅಮಿತ್ ರಂಗರೆಡ್ಡಿ ದೊಡ್ಡಮನಿ ಅಂತೇಳಿ. ನಮ್ದು ಊರ್ ಬಂದ್ಬಿಟ್ಟ ಸಂಗ್ರೇಶ್ಕೊಪ್ಪ. ಇದೆಲ್ಲಿ ಬರ್ತೈತ್ರಿ ಊರ್? ಸೌದತ್ತಿ ತಾಲೂಕ್ ಸಂಗ್ರೇಶ್ಕೊಪ್ಪ ಅಂತ ಬರುತ್ತೆ. ಇದು ಬಂದ್ಬಿಟ್ಟ ನಿಯರ್ ಬೈ ಇನಾಮೊಂಗಲಿಂದ ಒಳಗಡೆ ಬರ್ಬೇಕು. ಒಂದ್ 7 ಕಿಲೋಮೀಟರ್ಸ್ ಆಗುತ್ತೆ ಮೇನ್ ರೋಡ್ ಇಂದ ಒಳಗಡೆ ಆಗತ್ತೆ. ಇದು ಎಷ್ಟು ವರ್ಷ ಆಯ್ತು ಇದನ್ನೆಲ್ಲ ಶೆಡ್ ನಿರ್ಮಾಣ ಮಾಡಿ? ನಾವು ಶೆಡ್ ಇದನ್ನ ನಿರ್ಮಾಣ ಮಾಡಿ ಹೆಚ್ಚು ಕಡಿಮೆ ಒಂದು 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. 5 ವರ್ಷ ಮೊದ್ಲು ಏನಾರ ಕೆಲಸ ಮಾಡ್ತಿದ್ರಿ ನೀವು? ಮೊದ್ಲು ನಾ ವರ್ಕ್ ಮಾಡ್ತಾ ಇದ್ದೆ. ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮುಗಿಸ್ಬಿಟ್ಟು ನಾನು ಧಾರವಾಡದಾಗ ವರ್ಕ್ ಮಾಡ್ತಾ ಇದ್ದೆ. ಒಂದು ಸುಕೋ ಟೆಕ್ನಾಲಜಿ ಅಂತೇಳಿ ಸಾಫ್ಟ್ವೇರ್ ಕಂಪನಿ ಒಳಗೆ ವರ್ಕ್ ಮಾಡ್ತಾ ಇದ್ದೆ. ಡಿಪ್ಲೊಮಾ ಮುಗಿಸಿ ಇನ್ನ ರೇಷ್ಮೆ ಹುಳು ಮಾಡ್ಬೇಕಂತ ನಿಮ್ಗೆ ಏನ್ ತರ? ನನಗೆ ಆಕ್ಚುಲಿ ಇದೊಂದು 10 ವರ್ಷದ ಹಿಂದಿಂದನೂ ನನಗೆ ಇದು ಮಾಡ್ಬೇಕನ್ನೋ ಟ್ರೈನಿಂಗ್ ಮುಗಿಸಿದ್ದೆ ನಾನು. 2011ರಲ್ಲಿ ಇದ್ರದ್ದು ಟ್ರೈನಿಂಗ್ ಮುಗಿಸ್ಕೊಂಡಿದ್ದೆ. ಕಾಲೇಜ್ ಮುಗಿಸಾದ್ಮೇಲೆ ಇನ್ನೊಂದು ಫ್ರೀ ಟ್ರೈನಿಂಗ್ ಅಂತೇಳಿ ಒಂದು ರಾಯಪುರ ಬರುತ್ತಲ್ಲ, ಹುಬ್ಳಿ ಧಾರವಾಡ ನಡುಕ ರಾಯಪುರ ಅಲ್ಲಿ ಸಿರಿಕಲ್ಚರ್ ಆಫೀಸ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ. ಸೊ ಅಲ್ಲಿ ಆಫರ್ ಬಂದಾಗ ಅಲ್ಲಿ ಹೋದಾಗ ನಾನು ಇದನ್ನ ಟ್ರೈನಿಂಗ್ ಮುಗಿಸ್ಕೊಂಡಿದ್ದೆ. ಅವಾಗ ನಾನು ಇದ್ ಮಾಡ್ಬೇಕಂತ ಪ್ಲಾನ್ ಇತ್ತೆ. ಸೊ ಫ್ಯಾಮಿಲಿ ಒಳಗೆ ಇಲ್ಲ ಜಾಬ್ ಮಾಡುವ ಅಲ್ಲಿ ಓದು ಹಂಗ ಅನ್ಕೂಡ್ಲೆ ಹೋಗಿ ಏನ್ ಆಫ್ಟರ್ ಲಾಕ್ಡೌನ್ ಆದಿಂದ ಏನ್ ಊರಿಗೆ ಬಂದಿಲ್ಲ, ಇದನ್ನೇನು ಮಾಡ್ಬೇಕ. ನಮ್ದೊಂದು ಇದು ನಮ್ದು ಇಲ್ಲೇ ಮನೆ ಪಕ್ಕದ ಹತ್ರ ತೋಟ ಇರುತ್ತೆ. ಹಿಂಗಾಗಿ ಇಲ್ಲಿ ಬೋರ್ವೆಲ್ ಎಲ್ಲ ಕನೆಕ್ಟಿವ್ ಎಲ್ಲ ಚೆನ್ನಾಗಿತ್ತಲ್ಲ, ಸೊ ನೀರಿಂದೆಲ್ಲ ವ್ಯವಸ್ಥೆ ಇದ್ದದಕ್ಕೆ ನಾವು ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ವಿ. ಲಾಕ್ಡೌನ್ ಆಗಿಂದ ಮನಿ ಬಂದಿಂದ ಸ್ವಂತ ಮಾಡ್ಬೇಕು ಅನ್ನೋದಕ್ಕೆ ಮಾಡಿದ್ದು. ಈಗ ಇದರಲ್ಲಿ ಲಾಭ ಇದೆ ಅಂತ? ಲಾಭ ಇದೆ ಸರ್, ಲಾಭ ತುಂಬಾ. ಮಾಡಿದ ನಾವು ಚೆನ್ನಾಗಿ ಮಾಡ್ಕೊಂತ ಹೋದ್ರೆ ನೀವು ಒಬ್ರು ಇಂಜಿನಿಯರ್ ಏನ್ ಹೊರಗಡೆ ದುಡಿಬಹುದಲ್ಲ ಅಷ್ಟ್ ನಾವ್ ಇಲ್ಲೇ ದುಡಿಬಹುದು. ಒಬ್ಬ ಇಂಜಿನಿಯರ್ ದುಡಿಬಹುದು, ಆರಾಮ್ಸೆ ದುಡಿಬಹುದು. ಈ ಶೆಡ್ ನಿರ್ಮಾಣ ಮಾಡಕ್ ಎಷ್ಟು ಹೋಯ್ತ್ರಿ ಒಟ್ಟ ಟೋಟಲ್? ಇದು ಸೆಡ್ ನಂದು ಲೋ ಕಾಸ್ಟ್ ಕಟಿಂಗ್ ಅಂತೇಳಿ ನಾನೇ, ಮತ್ತೆ ನಮ್ಗಿಲ್ಲಿ ಲೋಕಲ್ ಅಲ್ಲ, ನಮ್ಗೆ ಮರಳು ಗಿರಳು ಎಲ್ಲ ಲೋಕಲ್ ಹಳ್ಳದಲ್ಲಿ ತಗೊಂಬಂದು ನಾವೆಲ್ಲ ಯೂಸ್ ಮಾಡಿದೀವಿ. ನಮ್ಗೆ ಹೆಚ್ಚು ಕಡಿಮೆ ಒಂದು 8 ಲಕ್ಷದಲ್ಲಿ ರೆಡಿ ಆಗೈತೆ. ಎಲ್ಲ ನೀವೇ ಮಾಡ್ಸಿದ್ದೆ? ನನ್ಗೆ ಹೆಂಗ್ ಬೇಕು ನಾನೇ ಮಾಡ್ಸಿದ್ದೆ. ಎಲ್ಲಿ ಅವ್ರಿಗೆ ಏನ್ ಕಟ್ಟಕಂತ ಕೊಟ್ಟು ಮಾಡ್ಸಿದ್ದಲ್ಲ, ನಾನೇ ನಿಂತು ಕಟ್ಸಿರೋದು. ಅಂದ್ರೆ ಟ್ರೈನಿಂಗ್ ನಾಗ ಅದು ಇದೆಲ್ಲ ಹೇಳ್ತಾರೆ, ಹಿಂಗ ಕಟ್ಟಬೇಕು, ಹಿಂಗ ಇಷ್ಟ ಲೆಂತ್ ಮತ್ ಸ್ಕ್ವೇರ್ ಫುಟ್ ಇರ್ಬೇಕು ಅಂತ ಹೇಳಿ ರೂಲ್ಸ್ ಇದೆ. ಅದ್ರ ಪ್ರಕಾರ ಕಟ್ಟಿಸ್ಬೇಕು, ಇಲ್ಲ ಅದ್ರ ಜಾಸ್ತಿ ಕಟ್ಟಿಸ್ಬೋದು. ಅಂದ್ರೆ ನಮ್ಗೆ ಹೆಂಗ್ ವೆಂಟಿಲೇಷನ್ ಆಗ್ಲಿ, ನಮಗ್ ಸ್ಪೇಸಸ್ ಎಷ್ಟು ಬೇಕಲ್ಲ ಅದ್ರ ಮೇಲೆ ಕಟ್ಸ್ಬೋದು. ಬಟ್ ಅದ್ರ ಒಳಗಂದ್ರೂ ಕಟ್ಸಕ್ಕಾಗಲ್ಲ. ಮಿನಿಮಮ್ ಹೈಟ್ ಎಷ್ಟು ಇರುತ್ತೆ? ಹೈಟ್, ಸ್ಕ್ವೇರ್ ಫುಟ್, ವೆಂಟಿಲೇಷನ್ ಎಲ್ಲ ಇಷ್ಟ ಅಂತ ಹೇಳಿ ಇಲಾಖೆಯಿಂದನ ಎಲ್ಲ ಹೌದು. ಸಬ್ಸಿಡಿ ಏನ ಆಗತ್ತ ಇದಕ್ಕ? ಅವ್ರು ಹೇಳಿದಂಗೆಲ್ಲ ನಾವು ಮಾಡಿದ್ರೆ ಸಬ್ಸಿಡಿ ಆಗತ್ತೆ. ಸಬ್ಸಿಡಿ ಅವಾಗ 3 ಲಕ್ಷ ಇತ್ತು, ಇವಾಗ 3.5 ಲಕ್ಷ ಇದೆ. 3.5 ಲಕ್ಷ ಸಬ್ಸಿಡಿ ಕೊಡ. ರೇರಿಂಗ್ ಹೌಸ್ ಅಂದ್ರೆ ಪೂರಾ ಕಂಪ್ಲೀಟ್ಲಿ ಹಿಂಗ್ ಎಲ್ಲಾ ವಾಲ್ ಎಲ್ಲಾ ಕಡೆ ಕಟ್ಕೊಂಡು ಇದು ಮಾಡಿ ವೆಂಟಿಲೇಷನ್ ಎಲ್ಲಾ ಮಾಡ್ಕೊಂಡಿದ್ರೆ
3 ಲಕ್ಷ ಇದೆ. ಇರ್ಲಿಲ್ಲಪ್ಪ ಅಂದ್ರೆ ನಾವು ಟೆಂಪರರಿ ಮಾಡ್ತೀವಲ್ಲ, ಟೆಂಪರರಿ. ಸೈಡ್ ನೆಟ್ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ, ಅದಕ್ಕಾದ್ರೆ 1.5 ಲಕ್ಷ 1,20,000 ಹಿಂಗೇನೆ ಇದೆ. ಅಷ್ಟೇ. ಈಗ ಅವ್ರೆಲ್ಲ ಇದು ಅಧಿಕಾರಿಗಳು ಬಂದೆಲ್ಲ ಚೆಕ್ಅಪ್ ಮಾಡ್ತಾರೆ ಇಲ್ಲಿ? ಮಾಡ್ತಾರೆ. ಹೌದು, ಕಂಪಲ್ಸರಿ ಮಾಡ್ಬಿಟ್ಟು ಆದ್ಮೇಲೆ ಬಿಲ್ ಪಾಸ್ ಮಾಡಿ. ಹೌದು. ಇವು ರೇಷ್ಮೆ ಹುಳ ಎಲ್ಲಿಂದ ತೊಗೊಂಡ್ಬರ್ತೀವಿ ನೀವು ಸ್ಟಾರ್ಟಿಂಗ್? ನಾವು ಇಲ್ಲಿ ಸುತ್ತಮುತ್ತಲ ಚಾಕಿ ಸೆಂಟರ್ ಅಂತ ಇರ್ತಾವಲ್ಲ, ಚಾಕಿ ಸೆಂಟರ್ಸ್ ಇರ್ತಾವ, ಅವ್ರ ಕಡೆ ನಾವು ಇದನ್ನ ಬೈ ಮಾಡ್ತೇವ್ರಿ. ಈಗ ಲೋಕಲ್ ಎಲ್ಲಿಂದ ತರ್ತೀವಿ? ಇದು ಲೋಕಲ್ ಅಂತೇನಿಲ್ಲ, ನಮ್ಗೆ ಎಲ್ಲಿ ಚೆನ್ನಾಗಿ ಕ್ವಾಲಿಟಿ ಹುಳಗಳನ್ನ ಕೊಡ್ತಾರಲ್ಲ ಅಲ್ಲಿ ತರ್ತೀವಿ. ನಾವ್ ಇವಾಗ ಬಾಳೆ ಹೊಸೂರ್ ಅಂತ ತರ್ತೀವಿ. ಎಲ್ಲಿ ಅಂದ್ರೆ ಲಕ್ಷ್ಮೇಶ್ವರ ಹತ್ರ. ಲಕ್ಷ್ಮೇಶ್ವರ ನೀವ ತಗೊಂಡ್ಬರ್ತೀವಿ? ಅವ್ರ ಕೊಟ್ಟು ಕಳಿಸ್ತಾರೆ, ಅದ್ರದ್ದು ಚಾರ್ಜಸ್ ಮಾಡ್ತಾರೆ, ನಾವು ಹೌದೌದು. ಇವು ತರುವತ್ನಾಗ ಎಷ್ಟು ದಿನದ್ದು ಇರ್ತಾವ ನಿಮ್ ಕಡೆ ಬಂದಾಗ ಇವು ಹುಳುಗಳು? ಇವು ನಮ್ ಕಡೆ ಬರ್ಬೇಕಾದ್ರೆ ಸೆಕೆಂಡ್ ಮೋಲ್ಟ್ ಸೆಟ್ ಆಗಿರುತ್ತೆ. ಸೆಟ್ ಅಂದ್ರೆ ಅದು ಎಲ್ಲ ಕುತ್ಕೊಂಡಿರುತ್ತೆ. ಅವಾಗ ನಮ್ಗ ಕೊಡ್ತಾರೆ. ಹೆಚ್ಚು ಕಡಿಮೆ ಒಂದು 7 days 8 days ನಮಗ್ ಬರುತ್ತೆ. 8 days ಹೌದೌದು. ಇಲ್ಲಿ ಬಂದಿಂದ ಇವಕ್ಕ ಏನ್ ಇದನ್ನ ಫೀಡ್ ಮಾಡ್ತೀವಿ ನಾವು ಬಂದಿಂದ ಇದನ್ನ ಏನ್ ಮಾಡ್ತೀವಿ, ಅವಾಗ ಅವು ರಿಸೀವ್ ಆಗ್ತೇವೆ. ಅಂದ್ರೆ ಮೋಲ್ಟ್ ಇದಾಗಿಂದ ಅದೆಲ್ಲ ಪರಿಗಳು ಎಲ್ಲ ಬಿಚ್ಕೊಂಡಿಂದ ಹುಳುಗಳೆಲ್ಲ ಆಕ್ಟಿವ್ ಆಗುತ್ತಾವ. ಆಕ್ಟಿವ್ ಆದಾಗಿಂದ ನಾವು ಅವಕ್ಕ ಫೀಡಿಂಗ್ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ಫೀಡಿಂಗ್ ಇದು ಫೀಡಿಂಗ್ ಏನ್ರಿ? ಮಲ್ಬೇರಿ ಮುಖ್ಯವಾಗಿ ಬೇಕಾಗಿರೋದು ಅದ್ರ ಫೀಡಿಂಗ್. ಇದು ಎಲ್ಲ ಕಟ್ಟೋದೆಲ್ಲ ಆಮೇಲೆ. ಅದಕ್ಕಿಂತ ಬಿಫೋರ್ ನಾವ್ ಏನ್ ಮಾಡ್ಬೇಕಂತಂದ್ರೆ, ನಾವ್ ಎಷ್ಟ್ ನಮ್ ಕೆಪಾಸಿಟಿ ನಮ್ದು ಇದನ್ನ ಏನ್ ರೇರಿಂಗ್ ಹೌಸ್ ಮಾಡ್ಕೊಂಡಿರ್ತಲ್ಲ, ಈ ಕೆಪಾಸಿಟಿ ಎಷ್ಟಿದೆ, ನಾವ್ ಎಷ್ಟು ಇದನ್ನ ಹುಳುಗಳನ್ನ ಮೇಯಿಸಬಹುದು, ಅದನ್ನೆಲ್ಲ ಸೆಟ್ ಮಾಡ್ಕೊಂಡು ನಾವು ಇದನ್ ಮಾಡ್ಬೇಕು. ಏನೋ ಮಲ್ಬೇರಿ ಪ್ಲಾಂಟೇಶನ್ ಮಾಡ್ಬೇಕು. 1 ಎಕರೆ ಮಾಡಿದೀವ, 1 ಎಕರೆಗೆ ನಮ್ದು ಎಷ್ಟು ಹುಳಗಳನ್ನ ತಂದು ನಾವು ಮೇಯಿಸಬಹುದು. ಫಸ್ಟ್ನೇ ಈಗ ಒಂದೇ ಹುಳುಗಳು ತರೋಕ್ಕಿಂತ ಮುಂಚೆಗೆ 1 ಎಕರೆಗೆ ಎಷ್ಟು ನಾವು ನೇರಳೆ ಸೊಪ್ಪು ಹಾಕ್ತೇವೆ, ಯಾವ್ದು ಇಂಪಾರ್ಟೆಂಟ್. ಫಸ್ಟ್ ನಾವು ಎಷ್ಟು 6x6 ಹಾಕೋತೀವಿ, ಇಲ್ಲ 4x4 ಹಾಕೋತೀವಿ. ಅಂದ್ರೆ ಗಿಡದಿಂದ ಗಿಡಕ್ಕೂ 4 ಅಡಿ, ಮತ್ತೆ ಸಾಲಿಂದ ಸಾಲಿಗೂ 4 ಅಡಿ. ಡಿಫ್ರೆನ್ಸ್ ಆಗುತ್ತೆ. ನಾನ್ ಹಂಗ ಅಂದ್ರೆ ಒಂದ್ ಸ್ವಲ್ಪ ವೆಂಟಿಲೇಷನ್ ಆಗ್ಬೇಕಲ್ಲ, ಗಾಳಿ ಆಡೋ. ಆಕ್ಚುಲಿ ನಾನು ಅವಾಗ ಹಾಕಿರೋದು. ಇವಾಗಂತರೂ ಏನಂದ್ರೆ ರೆಕಮೆಂಡೇಶನ್ ಇದರಿಂದ ಡಿಪಾರ್ಟ್ಮೆಂಟ್ ಇಂದ ಅಂದ್ರು 5 ಇಲ್ಲ 6 ಐತಿ ಇವಾಗ. ನಾನ್ ಹಾಕ್ಬೇಕಾದಾಗ 2021 ಹಾಕ್ಬೇಕಾದಾಗ, ನಾನ್ ಪ್ಲಾಂಟೇಶನ್ ಮಾಡ್ಬೇಕಾದಾಗ 4x4 ಹಾಕಿದ್ದೇವೆ. 4x4ಗೆ 1 ಎಕರೆಗೆ ನನ್ಗ 2,600 ಅಗೇನೇನು ಕೊಂಡ್ಕೊಂಡಿದ್ದು. 500 ಚಿಲ್ಲರೆನ ಕೊಂಡ್ಕೊಂಡಿದ್ದು. ಬೇರೆ ಕಡೆಯಿಂದ ತರೋದು. ಅವಾಗೆಲ್ಲ ಇದು ಕೊಡ್ತಿದ್ರು, ಡಿಪಾರ್ಟ್ಮೆಂಟ್ ಇಂದನಾಗೆ ಪ್ರೊವೈಡ್ ಮಾಡ್ತಿದ್ರು. ಇವಾಗಿಲ್ಲ, ಇವಾಗ ನಾವು ಪರ್ಚೇಸ್ ಮಾಡ್ಬೇಕು. ಎಲ್ಲ ಪರ್ಚೇಸ್. ಹೌದೌದು. ಅದ ಎಷ್ಟ್ ದಿನಕ್ಕ ತಂದ್ ಹಚ್ಚಿಂದ ಒಂದು 6 months ಹೋಗುತ್ತೆ. 6 months ಆದ್ಮೇಲೆ ನಾವು ಹುಳ ತರೋದು. ಹುಳ ಅಂದ್ರೆ ಅವಾಗ ಕಡಿಮೆ ತರೋದು. ಅವಾಗ ಎಷ್ಟು ಫೀಡಿಂಗ್ ಎಷ್ಟು ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ನಾವು ಹುಳಗಳನ್ನ ತಂದ್ ಮೇಯಿಸೋದು. ಅದನ್ನ ಹೆಂಗ್ ಕಟ್ ಮಾಡ್ಕೊಂತ ಹೋಗ್ತೀವಲ್ಲ, ನಿಮ್ಗೆ ತೋರಿಸ್ತೀನಿ ಆಮೇಲೆ ನಾನು ಹೊರಗಡೆ. ಹೆಂಗ್ ಕಟ್ ಮಾಡ್ಕೊಂತ ಹೋಗ್ತೀವಲ್ಲ, ಅದ್ ಬ್ರಾಂಚಸ್ ಬರ್ಕೊಂತ ಹೋಗ್ತದೆ. ಬ್ರಾಂಚಸ್ ಎಷ್ಟು ಜಾಸ್ತಿ ಬರ್ತದಲ್ಲ ಅಷ್ಟು ಸೊಪ್ಪು ಜಾಸ್ತಿ ಬರ್ತದೆ. ಈಗ 1 ತಂದ್ ಗಿಡ ಹಚ್ಚಿದಾಗ ಮಿನಿಮಮ್ 6 ತಿಂಗಳು ಬೇಕು. ಬೆಳಿಬೇಕಂದ್ರೆ 6 ತಿಂಗಳು ಬೇಕು. 6 ತಿಂಗಳಾಗಿಂದಾನ ಕಟಿಂಗ್ ಆಗುತ್ತೆ. ಒಂದ್ ಕಟ್ ಮಾಡೋದು. ಅದನ್ನ ನೀನ್ ಹುಳ ತಂದ್ರು ಮೇಯಿಸಬಹುದು, ಇಲ್ಲ ಬೇಡಪ್ಪ ಅಂತಂದ್ರು ಬಿಟ್ಕೊಂಡು ನೆಕ್ಸ್ಟ್ ಟೈಮಿಗೆ ಅಂದ್ರೆ ಬ್ರಾಂಚಸ್ ಬರುತ್ತಲ್ಲ, ಆಮೇಲೆ ಜಾಸ್ತಿ ಬಂದಾಗ ಒಂದ್ ಸ್ವಲ್ಪ ತಗೊಂಡ್ಬಂದು ಸೆಕೆಂಡ್ ಕಟಿಂಗ್ ಎಷ್ಟು ತಿಂಗಳು ಹೋಗುತ್ತೆ? 45 days. 45 days ಬರುತ್ತೆ. ಕರೆಕ್ಟ್ 45 to 50 days ಹೆಚ್ಚು ಕಡಿಮೆ. ನಾವು ಹೆಂಗ್ ಅದಕ್ಕ ವಾಟರ್ ಕಂಟೆಂಟ್ ಇದನ್ ಮಾಡ್ತೀವಿ, ಮತ್ತ ಫರ್ಟಿಲೈಸರ್ ಹೆಂಗ್ ಹಾಕ್ತಿವಿ ಅದ್ರ ಮೇಲೆ ಮಿನಿಮಮ್ 45 to 50 days ನಾವು ಫೀಡಿಂಗ್ ಹಾಕು ಲೆವೆಲ್ ಬರುತ್ತೆ. ಅವ್ನ್ ಕಟಿಂಗ್ ಮಾಡ್ಕೊಂಬಂದ್ ನಮ್ಗೆ ಎಷ್ಟ್ ಕೆಪಾಸಿಟಿ ಐತಲ್ಲ ಫಸ್ಟ್ನೇಕ ಅವ್ನ ಅಷ್ಟು ಉಳ್ಗೋ ತಂದು ಇಲ್ಲೇ ಫೀಡಿಂಗ್. ಹೌದೌದು. ಎಷ್ಟ್ ದಿನಕ್ಕೊಮ್ಮೆ ಫೀಲ್ಡಿಂಗ್ ಮಾಡ್ತೀವಿ? ಇದನ್ನ ದಿನಕ್ಕೆ ಎಷ್ಟ್ ಟೈಮ್ ಫೀಡಿಂಗ್ ಮಾಡ್ತಿರೋ? ಇದನ್ನ 2 times ಮಾಡ್ತೀವಿ ಸರ್ ನಾವು. ಆಕ್ಚುಲಿ ಬಂದ್ಬಿಟ್ಟು ಸಣ್ಣ ಥರ್ಡ್ ನಮ್ ಕಡೆ ಬಂದಿಂದ 3rd ಮೋಲ್ಟ್ ಬರುತ್ತಲ್ಲ, 3rd ಮೋಲ್ಟ್ ಆಗ್ಲಿ 3rd ಮೋಲ್ಟ್ ಇಂದ ಪಾಸ್ ಆಗಿ 4th ಮೋಲ್ಟ್ ಮಟಾನು 2 times ಮಾಡ್ಬೇಕು. 2 times ಆಫ್ಟರ್ 4th 4ನೇ ಜ್ವರ ಅಂತೀವಿ ನಾವು. ಜ್ವರ ಅಂತೀವಿ ನಮ್ಮ ಇದ್ರ ಭಾಷೆ ಒಳಗೆ, ಇಲ್ಲ ಆಡು ಭಾಷೆ ಒಳಗೆ. 4ನೇ ಜ್ವರ ಪಾಸ್ ಆಗಿಂದ ಏನಾಗತ್ತೆ, ಒಂದ್ 2-3 ಫೀಡಿಂಗ್ ಅಂದ್ರೆ ಸೆಕೆಂಡ್ ಡೇ ಆದಿಂದ ಏನೈತಿ 5th ಫೀಡಿಂಗ್ ಹಾಕ್ತಿವಲ್ಲ, 5ನೇ ಫೀಡಿಂಗ್ ಏನ್ ಹಾಕ್ತಿವಲ್ಲ, ಅವಾಗಿಂದ ನಾವು ಇದಕ್ಕೆ 3 times ಹಾಕ್ಬೇಕು. ಆಕ್ಚುಲಿ 3 times ಅಂದ್ರೆ ಹುಳ ದೊಡ್ಡ ಆಗಿರುತ್ತೆ. ನಾವು ಹಾಕಿರೋ ಫೀಡಿಂಗ್ ಸಫಿಸಿಯೆಂಟ್ ಹಾಕಿರಲ್ಲ, ಅವಾಗ ಅದು ಸೈಜ್ ಬರಲ್ಲ. ಆಮೇಲೆ ಒಂದ್ ಏನಾಗ್ಬಿಡುತ್ತೆ, ಒಂದ್ ಹುಳ ಜಲ್ದಿ ತಿಂದ ಖಾಲಿ ಮಾಡ್ಬಿಡುತ್ತೆ, ಒಂದ್ ಹುಳಕ್ ಸಿಕ್ಕಿರಲ್ಲ. ಹಿಂಗೆಲ್ಲಾ ಪ್ರಾಬ್ಲಮ್ಸ್ ಆಗೋಕಿದ್ರ ಸ್ಪೇಸಿಂಗ್ಸ್ ಮಾಡ್ಕೋಬೇಕು. ಕಂಪಲ್ಸರಿ ಸ್ಪೇಸಿಂಗ್ಸ್. ಯಾವಾಗ ನಾವು 3rd ಮೋಲ್ಟ್ ಪಾಸ್ ಆಗುತ್ತಲ್ಲ, ಪಾಸ್ ಆದ ತಕ್ಷಣ ಇವನ್ನೆಲ್ಲ ಸ್ಪೇಸಿಂಗ್ಸ್ ಮಾಡ್ಕೊಂತ ಹೋಗ್ಬೇಕು. ಇಷ್ಟ ಸ್ಕ್ವೇರ್ ಫುಟ್ ಆಗ್ಬೇಕಂತಿದೆ ಅದು. 5th ಮೋಲ್ಟ್ ಬರೋದಕ್ಕ ನಮ್ಗ 5th ಮೋಲ್ಟ್ ಅಂದ್ರೆ 4th ಮೋಲ್ಟ್ ಆದಿಂದ 5ನೇ ಏನು ಸೊಪ್ಪು ಹಾಕ್ತಿವಲ್ಲ, ಅಷ್ಟಂದ್ರಾಗ ನಾವು ಇಷ್ಟು ಸ್ಪೇಸ್ ಮಾಡ್ಬೇಕಂದ್ರೆ ಒಂದು 100 DFL ಗೆ
ಒಂದು 1000 ಅಡಿಯಷ್ಟು ಮಾಡ್ಬೇಕು ಸ್ಕ್ವೇರ್ ಫುಟ್. 1000 ಸ್ಕ್ವೇರ್ ಫುಟ್ ಆಗ್ಬೇಕು ಅದು. ಅಷ್ಟು ಮಾಡಿದ್ರೆ ಸಫಿಸಿಯೆಂಟ್ ಆಗಿ ಫುಡ್ ಸಿಗುತ್ತೆ, ಅದಕ್ಕೆ ವೆಂಟಿಲೇಷನ್ ಸಿಗುತ್ತೆ, ಆಮೇಲೆ ಅದಕ್ಕೆ ಬೆಳೆಯಕ್ ಅನುಕೂಲ ಆಗತ್ತೆ. ಈಗ 10 ಮಂದಿ 10 ಕಡೆ ಕುಂತು ಬೆಳೆ ಅಂದ್ರೆ ಆಗಲ್ಲ. ಅದೇ ಒಂದ್ ಸ್ವಲ್ಪ ಫ್ರೀ ಇದ್ರೆ ಒಂದ್ ಸ್ವಲ್ಪ ಇದು ಸಫಿಸಿಯೆಂಟ್ ಫುಡ್ ಸಿಗುತ್ತಲ್ಲ, ಅದಕ್ಕೂ ಗಾಳಿ ಅದು ಎಲ್ಲ ಬೇಕು ಬೇಕು. ಈಗ ಮುಂಜಾನೆ ಸಂಜೆಕ ಯಾವ ಟೈಮ್ ಎಷ್ಟ್ ದಿನ ಕೊಡ್ತೀರಿ ಒಟ್ಟ ಇದನ್ನ? ಈಗ ನಾವು ಆಕ್ಚುಲಿ ಮೋಲ್ಟ್ ಪಾಸ್ ಅಂದ್ರೆ ಫಸ್ಟ್ 3rd ಮೋಲ್ಟ್ 4th ಮೋಲ್ಟ್ ಮಟನು ನಾವು 3 days to 4 days ಕೊಡ್ತೀವಿ. 3 days to 4 days ಆಸ್ ಕ್ಲೈಮೇಟ್ ಡಿಪೆಂಡ್ಸ್ ಕ್ಲೈಮೇಟ್ ಮೇಲೆ 3 days to 4 days ಕೊಡ್ತೀವಿ. ಆಫ್ಟರ್ 4th ಮೋಲ್ಟ್ ಆದಿಂದ ಏನೈತಿ ನಾವು 6 days to 7-8 days ಮಟನ್ ಹೋಗ್ಬೋದು. 6 ರಿಂದ 8 ದಿನ 8 ದಿವಸ ಮಟ ಹೋಗ್ಬೋದು. ಡೈಲಿ 3 ಟೈಮ್ 2 times ನಾವು ಕೊಡೋದು 2 times. ಇನ್ ಕೊಡ್ಬೋದು 3 times ಕೊಡ್ಬೋದು. ಅದು ಡಿಪೆಂಡ್ಸ್ ಅವ್ರು ನಾವು 2 times ಕೊಡ್ತೀವಿ. ಇತ್ತಂದ್ರೆ ಕೊಟ್ಟಿರ್ತೀವಿ ನಾವು 3 times ಕೊಡ್ತೀವಿ. ಒಮ್ಮೆ ಸ್ವಲ್ಪ ಹೆಂಗಿರುತ್ತೆ ಹಂಗ ಸ್ವಲ್ಪ ಕಡಿಮೆ ಇತ್ತಪ್ಪ ಅಂತಂದ್ರೆ 2 times ಕೊಡೋದು. ಜಾಸ್ತಿ ಇತ್ತಪ್ಪ ನಾವು ಸ್ವಲ್ಪ ಉಳಿತೈತಿ ಅನ್ನೋಂಗಿತ್ತಂದ್ರೆ 3 times ಕೊಡೋದು. ಈಗ ನಿಮ್ ಕಡೆ ಬಂದಿಂದ ಟೋಟಲ್ ಎಷ್ಟ್ ದಿನಕ್ಕ ಇದು ಗೂಡ್ ಕಟ್ಟಾಕ್ ಸ್ಟಾರ್ಟ್ ಮಾಡುತ್ತೆ? ನಮ್ ಕಡೆ ಬಂದಾಗ ನೋಡಿ 3rd ನಮ್ಗೆ 2nd ಮೋಲ್ಟ್ ಪಾಸ್ ಅಂದ್ರೆ 2nd ಮೋಲ್ಟ್ ಸೆಟ್ ಆದಾಗ ಕೊಟ್ಟಿರ್ತಾರೆ. ಸೆಕೆಂಡ್ ಮೋಲ್ಟ್ ನಮ್ ಕಡೆ ಬಂದು 3rd ಮತ್ತು 4th ಅಲ್ಲಿಗೆ 8 days. ಆಫ್ಟರ್ 8 days ಆಯ್ತಾ 16 days 15 days ಅಂತ ಹಿಡ್ಕೊಳ್ರಿ. ಆಮೇಲೆ ಇದು ಗೂಡ್ ಆಗಕ್ಕ ಅಂದ್ರೆ 5 days ಬೇಕು ಇದಕ್ಕೆ. 5 days 6 days. ಅಲ್ಲಿ ಬಂದ್ಬಿಟ್ಟು ನಮ್ಗೆ 20-21 days ಬೇಕಾಗತ್ತೆ ಕಂಪಲ್ಸರಿ. ಈಗ ನಮ್ ಕಡೆ ಬಂದಿನ 20-21 days ನಾವು ಮಾರ್ಕೆಟಿಗೆ ಹೋಗ್ತೀವಿ. ಒಟ್ ನಿಮ್ ಕಡೆ ಹುಳ ಬಂದಿಂದ 21 days ಮುಗಿತೈತಿ ಆಗತ್ತ. ಅದಾಗಿಂದ ಮಾರ್ಕೆಟಿಗೆ ಸೆಲ್ ಮಾಡ್ತೀವಿ. ಇದು ಇವ್ನ ಎಷ್ಟ್ ಮಾಡಿರಿ ನೀವು ಒಟ್ಟ ಟೋಟಲ್? ಇದು ನಾವು ಇದು ಬಂದ್ಬಿಟ್ಟು ನಂದು 10 feet ಇದೆ. ಅದು 10 feet ಇದು ರ್ಯಾಕ್ ಅಂತೀವಿ. ಇದಕ್ಕೆ ರ್ಯಾಕ್ ಅಂತೀವಿ. ಇದು 10 feet ಇದೆ. ಇದು 45 feet ಲೆಂತ್ ಇದೆ. ಹಂಗೆ ಇಲ್ಲಿ ಅಲ್ಲಿಗೆ 45 ಇದೆ. ಹಿಂಗೆ ವಿಡ್ತ್ ಬಂದ್ಬಿಟ್ಟು 6 feet ಇದೆ. 6 feet ಇದೆ. ಉದ್ದಕ್ಕೆ 10 foot, ಹೈಟಿಗೆ 10 foot, ಉದ್ದಕ್ಕೆ 45 ಇದೆ. 45 foot ಇದೆ. ಅಗಲಕ್ಕೆ ಬಂದ್ಬಿಟ್ಟು 6 foot ಇದೆ. 6 foot ಇದೆ. ಒಂದ್ ಕಡೆ 5 step ಮಾಡೇನಿ, ಒಂದ್ ಕಡೆ 5 step ಮಾಡೇನಿ. 6 ಮಾಡ್ಕೋಬಹುದು, ಗ್ಯಾಪ್ ಬಿಟ್ಟೆ ಮಾಡ್ಕೋಬಹುದು ಬೇಕಂದ್ರೆ ನನ್ಗೆ. ನಾನು ಇರ್ಲಿ ನಮ್ಗೆ ಇಷ್ಟ ಸಫಿಷಿಯಂಟ್ ಐತಲ್ಲ ಓಕೆ ಅಂತ ಬಿಟ್ಟಿದ್ದೀನಿ. ಇದನ್ ಬಂದ್ಬಿಟ್ಟು ಹೆಚ್ಚು ಕಡಿಮೆ ಒಂದ್ 14 to 15 ಇಂಚು ಹೈಟ್ ಮಾಡ್ಬೇಕು. ಈ ರ್ಯಾಕ್ ಟು ಈ ರ್ಯಾಕ್ ಕಂಪಲ್ಸರಿ ಅಷ್ಟು ಮಾಡಬೇಕು. ಅಂದ್ರೆ ವೆಂಟಿಲೇಷನ್ ಆಗತ್ತ. ನಾನ್ ಬಂದ್ಬಿಟ್ಟು 2 feet ಮಾಡಿದೀನಿ. ಆಕ್ಚುಲಿ 24 ಇಂಚ್ ಮಾಡಿದೀನಿ. 15 ಅದು ಮಿನಿಮಮ್ 15 ಆದ್ರೂ ಮಾಡ್ಬೇಕು. ಅದಕ್ಕಿಂತ ಕಡಿಮೆ ಮಾಡಂಗಿಲ್ಲ, ಅದಕ್ಕಿಂತ ಹೆಚ್ಚು ಮಾಡ್ಬೇಕು. ಕಡಿಮೆ ಅಂತ ಮಾಡಲ್ಲ. ವೆಂಟಿಲೇಷನ್ ಪಾಸ್ ಆಗ್ಬೇಕು. ಗಾಳಿ ಈ ಕಡೆಯಿಂದ ಬಂದು ಆ ಕಡೆ ಹೊರಗೆ ಹೋಗ್ಬೇಕು. ಇದ್ರದ್ದು ಏನಾಗತ್ತ ಅಂತಂದ್ರೆ ಇದು ಸ್ಮೆಲ್ ಎಲ್ಲ ಇಲ್ಲಿ ಉಳಿಬಾರ್ದು. ಅದು ಫಂಗಸ್ ಕ್ರಿಯೇಟ್ ಆಗ್ಬಾರ್ದು. ವೆಂಟಿಲೇಷನ್ ಕರೆಕ್ಟ್ ಆಗಿತ್ತು ಅಂದ್ರೆ ಫಂಗಸ್ ಕ್ರಿಯೇಟ್ ಆಗಲ್ಲ. ಅದಕ್ಕೆ ಪ್ರತಿ ಒಂದ್ ಇದಕ್ಕೆ ಅಂದ್ರೆ 1 day ಬಿಟ್ಟು 1 day ನಾವು ಲೈಮ್ ಪೌಡರ್ ಸಿಂಪರಣೆ ಮಾಡ್ಬೇಕು. ಸುಣ್ಣದ ಪೌಡರ್, ಸುಣ್ಣದ ಪುಡಿ ನಾವು ಕಂಪಲ್ಸರಿ ಕಡೆ ಹಾಕೋದು. ಇಲ್ಲ ಉಳಿದ ಮೇಲೆನೆ ಹಿಂಗ ಗೊಜ್ತಾ ಹೋಗೋದು. ಹಿಂಗ ಏನಾಗಲ್ಲ, ಅದಕ್ಕೇನಾಗಲ್ಲ, ಏನು ಎಫೆಕ್ಟ್ ಇಲ್ಲ. ಅದು ಚೆನ್ನಾಗಿ, ಅದು ಇನ್ನೂ ಒಳ್ಳೇದದು. ಅದಕ್ಕೆ ಯಾವ್ದೇ ರೀತಿ ರೋಗ ಬರ್ಲಂಗ ರೋಗ ಬರ್ಲಂಗ ಮತ್ತ ಅವು ವಿಜೇತ ವೆಟ್ ಕೇರ್ ಅಂತ ಅವೆಲ್ಲ ಬರುತ್ತೆ. ಇದೆಲ್ಲ ಡಿಸೀಸಸ್ ಬರಬಾರ್ದು ಅಂತೇಳಿ ಕಂಪ್ನಿಗಳಿಂದ ರೆಡಿ ಮಾಡಿದ್ದು ಪೌಡರ್ಸ್ ಎಲ್ಲ ಇರುತ್ತೆ. ಅವನು ಸ್ವಲ್ಪ ಯೂಸ್ ಮಾಡ್ತೀವಿ, ಇಲ್ಲ ಅಂತಲ್ಲ, ಅವನು ಯೂಸ್ ಮಾಡಿ ಸುಣ್ಣಾನ್ ಬಾಳ ಹಾಕ್ತೇವೆ. ಈಗ ಪೌಡರ್ ತೋರ್ಸ್ಬೇಕಾದ್ರೆ ಅದು ಸಿಕ್ಕಪ್ಪನ ಒಂದ್ ಪೌಡರ್ ಕೊಡಿಲಿ. ಇದಕ್ಕೆ ಯಾವ್ದಾರ ರೋಗ ಬರ್ತದೆ? ಬರುತ್ತೆ ಸರ್. ಇದಕ್ಕ ಹಾಲು ರೋಗ ಅಂತ ಬರುತ್ತೆ, ಸಪ್ತ ರೋಗ ಅಂತ ಬರುತ್ತೆ, ಸುಣ್ಣು ಕಟ್ಟ ರೋಗ ಅಂತ ಬರುತ್ತೆ. ಯಾವಾಗ ಇದ್ರ ಒಳಗ ಯಾವ ರೋಗ ಬರುತ್ತೆ ಅಂತಂದ್ರ, ಹಾಲು ರೋಗ ಅಂದ್ರ ಫುಲ್ ಹೀಟ್ ಇತ್ತಂದ್ರ, ಫುಲ್ ಹೀಟ್ ಹೈಜಿನ್ ಇಲ್ಲ. ಅದೇ ಹೇಳಿದಲ್ಲ ನಿಮ್ಗೆ, ಹೈಜಿನ್ ಮಾಡಿಲ್ಲ, ಫುಲ್ ಹೀಟ್ ಐತಿ, ಫುಲ್ ಕಂಜೆಸ್ಟೆಡ್ ಹುಳುಗಳು ಇದು ಮಾಡಿರ್ಲಿಲ್ಲ, ಅವಾಗ ಹಾಲ್ ರೋಗ ಅಂತ ಬರುತ್ತೆ. ಇದ್ರ ಮೇಲೆ ಅದು ಹುಳ ಮುದುಡಿ ಆಗಿ ಅದ್ರ ಮ್ಯಾಗಿಂದ ಹೊರಗಡೆಯಿಂದ ರಸ ಸೋರಕ ಸ್ಟಾರ್ಟ್ ಆಗತ್ತೆ. ಈ ಹಾಲ್ ರೋಗ ಬಂತಂದ್ರೆ ಇದು ಮುಗಿತ, ಅದು ಏನು ಮಾಡಲ್ಲ, ಅದು ವೇಸ್ಟ್. ಅದು ಹುಳ ವೇಸ್ಟ್. ಅದು ಮತ್ತೆ ಮತ್ತೊಂದು ಹುಳಕ್ಕೆ ಏನೋ ಡ್ಯಾಮೇಜ್ ಕೊಡುತ್ತಂದ್ರೆ ಹುಳ ವೇಸ್ಟ್ ಆಗ್ಬಿಡುತ್ತೆ. ಈ ಹುಳದ ಹಾಲ್ ರೋಗ ಬಂತ ಮತ್ತೊಂದು ಹುಳಕ್ಕೆ ಡಿಸೀಸ್ ಸ್ಪ್ರೆಡ್ ಆಗುತ್ತೆ, ಇಮಿಡಿಯೇಟ್ ಸ್ಪ್ರೆಡ್ ಆಕೊಂತ ಹೋಗುತ್ತೆ. ಹೌದೌದು. ಇರ್ಲಿ
ಇದು ಪೌಡರ್ ಇದು ಇರ್ಲಿ, ಇದು ಸಿರಿಕಲ್ಚರ್ ಇಂದ ನಮಗ್ ಕೊಟ್ಟಿರೋದು ಇವಾಗ ಇದು ರೈನ್ಬೋ ಅಂತ ಹೇಳಿ. ನಾವು ಬೇರೆ ವಿಜೇತ ಅವು ತರ್ತೀವಿ, ರಾಮನಗರಕ್ಕೆ ಹೋಗಿರ್ತೀವಲ್ಲ ತರ್ತೀವಿ. ಅಗ್ರಿಕಲ್ಚರ್ ಇಂದ ಕೊಟ್ಟಿದ್ದು. ಹಾ, ಸಿರಿಕಲ್ಚರ್ ಇಂದ ಕೊಟ್ಟಿರೋದು. ಸೆರಿಕಲ್ಚರ್ ಇದು ಬಂದ್ಬಿಟ್ಟು ಸಿರಿಕಲ್ಚರ್, ಅಗ್ರಿಕಲ್ಚರ್ ಗೆ ಸಂಬಂಧಪಡಲ್ಲ ಇದು. ರೇಷ್ಮೆ ಇಲಾಖೆ ಹೌದು, ಸಿರಿಕಲ್ಚರ್ ಅಂತ ಬರುತ್ತೆ. ಸಪರೇಟ್ ಆಗಿ ಹೌದೌದು ಸರ್. ಇದು ನೋಡ್ರಿ, ಇಲ್ಲಿ ರೇಷ್ಮೆ ಹುಳುವಿನ ದೇಹದ ಮೇಲೆ ಹಾಸಿಗೆ ಸೋಂಕು ನಿವಾರಣೆಗೊಳಿಸುವುದು ಅಂದ್ರೆ ರೇಷ್ಮೆ ಹುಳದ ದೇಹದ ಮೇಲೆ ಹೋಗೋದ್ರಿಂದ ಇದೇನ್ ಡಿಸೀಸ್ ಸ್ಪ್ರೆಡ್ ಆಗಲ್ಲ, ಅದು ಸ್ಪ್ರೆಡ್ ಆಗ್ಬಾರ್ದು ಅಂದ್ರೆ ಯೂಸ್ ಮಾಡೋದು. ಈ ಒಂದಕ್ಕ ರೋಗ ಬಂದತ್ತಂದ್ರು ಹೆಚ್ಚು ಕಮ್ಮಿ ಬಾಜುದಕ್ ಬರಬಾರ್ದು ಅನ್ನೋದು. ಬರಬಾರ್ದು, ಇಲ್ಲ ಆ ರೋಗ ಬರಬಾರ್ದು ಅನ್ನೋದಕ್ಕಂತ ಮುಂಚೆನೂ ಪ್ರಿಕಾಷನ್ ತಗೊಂಡಂಗಿರುತ್ತೆ. ಲೈಕ್ ಪ್ರಿಕಾಷನ್ ಇದ್ದಂಗ ಮುಂಚಿತವಾಗಿ ನಾವು ರೆಡಿ ಇದೀವಿ ಅಂತ ಅರ್ಥ. ಈಗ ಮತ್ತ ಒಂದ್ ರೋಗ ಇದೆ, ಇನ್ನೊಂದ್ ರೋಗ ಅದು ಸಪ್ಪೆ ರೋಗ ಅಂತ ಬರುತ್ತೆ. ಅದು ಇದೆ, ಹೀಟ್ ಆಗಿ ಅದು ಹೈಜೀನ್ ಇಲ್ಲ ಅಂದಾಗ ಅದು ಹೆಂಗಂದ್ರೆ ಇದೆಲ್ಲ ಕರ್ರಗಾಗ್ಬಿಡುತ್ತೆ. ಈ ಬಾಡಿ ಎಲ್ಲ ಕರ್ರಗಾಗ್ಬಿಟ್ಟು ಒಳಗೆಲ್ಲಾನು ಬ್ಲಡ್ ಎಲ್ಲ ಬ್ಲಾಕ್ ಕಲರ್ ಆಗ್ಬಿಟ್ಟಿರ್ತೈತಿ. ಅದು ಏನು ಗೂಡ್ ಕಟ್ಟಾಕ ಅದು ಏನಿಲ್ಲ ಎಲ್ಲ ಒಡೆದ್ಬಿಟ್ಟು ಎಲ್ಲ ಸ್ಪ್ರೆಡ್ ಆಗಿ ಇದು ಆಗ್ತತಿ. ಇನ್ನೊಂದ್ ಬಂದ್ಬಿಟ್ಟು ಸುಣ್ಕಟ್. ಇವೇನಾಗತ್ತ ಮಳೆಗಾಲ ಮತ್ತು ಬೇಸಿಗೆ ಕಾಲದಾಗ ಜಾಸ್ತಿ ಇರುತ್ತೆ. ಇದೇನದು ಸಪ್ಪೆ ರೋಗ, ಹಾಲು ರೋಗ. ಮಳೆಗಾಲ ಮತ್ತು ಬೇಸಿಗೆ ಕಾಲದಾಗ ಜಾಸ್ತಿ ಬರುತ್ತೆ. ಸುಣ್ಣಕಟ್ಟು ರೋಗ ಅಂದ್ರೆ ನಿಮ್ಗ ಚಳಿಗಾಲದಾಗ ಅಂತೂ ಅದು ಬಾಳ್ ಬರುತ್ತೆ. ಕೋಲ್ಡ್ ಅಂದ್ರೆ ಇದು ಮೊದ್ಲು ರೆಡ್ ಬ್ಲಡ್ ಸೆಲ್ಸ್ ಅಲ್ಲ ಇದ್ರದ್ದು. ಇದು ಕೋಲ್ಡ್ ತಡೆಯೋ ಕೆಪಾಸಿಟಿ ಇರೋದಿಲ್ಲ ಇದು. ಮೊದ್ಲ ಇದ್ರ ಬಾಡಿನ ಕೋಲ್ಡ್ ಇರುತ್ತೆ. ಇನ್ನು ಕೋಲ್ಡ್ ಆದ ತಕ್ಷಣ ಇದೇನಾಗ್ಬಿಡ್ತೈತಿ, ಒಂಥರ ಫ್ರೀಜರ್ ಆದಂಗ ಆಗ್ಬಿಡ್ತೈತಿ. ಹುಳ ಎಲ್ಲ ಏನೈತಿ ಗಟ್ಟಿ ಆಗ್ಬಿಡ್ತೈತಿ. ಹೌದೌದು, ಸತ್ ಬಿಟ್ಟು ಫ್ರೀಜರ್. ಚಳಿಗಾಲದಾಗ ಎಷ್ಟ ಇದನ್ನ ಮಾಡ್ತೀರಿ? ಹೀಟಿಂಗ್ ಎಲ್ಲ ಮಾಡ್ತೀವಿ. ಹೀಟರ್ ಇಡ್ಬೇಕು. ಇವೆಲ್ಲ ಹಾಕೊಂಡಿದೀವಲ್ಲ, ಇವಕ್ಕೆಲ್ಲ 200 ವೋಲ್ಟೇಜ್ ಬಲ್ಬ್ ಹಾಕ್ತೀವಿ. ಹೀಟರ್ ಒಂದ್ ಸ್ವಲ್ಪ ಹೀಟ್ ವೆಂಟಿಲೇಷನ್ ಎಲ್ಲ ಕ್ಲೋಸ್ ಮಾಡಿ ಹೀಟ್ ಮಾಡ್ಬೇಕು. ಆವಾಗ ನಾವು ಇದೇನ್ ಬಂದ್ಬಿಟ್ಟಿಲ್ಲ ನೋಡ್ರಿ, ಇದನ್ನ ಹಾಕಿದ್ರೆ ಇದು 25 to 30 ಇದೇನ ಇರ್ಬೇಕು ಟೆಂಪರೇಚರ್. ಆಮೇಲೆ ಹ್ಯುಮಿಡಿಟಿ ಇದು ಕಂಪಲ್ಸರಿ 50 ಕೆಳಕ್ ಹೋಗ್ಬಾರ್ದು. ಹ್ಯುಮಿಡಿಟಿ ಕಡಿಮೆ ಆತಂದ್ರೆ ಇದೇನು ಸೊಪ್ಪು ಇದೆಯಲ್ಲ, ಇದೆಲ್ಲ ಡ್ರೈ ಆಗಿಬಿಡ್ತೇವೆ. ಹಸಿ ಆದಂಗ ಮಾಯ್ಚರೈಸ್ ಇರ್ಬೇಕು. ಗಾಳಿ ಒಳಗ್ ಮಾಯ್ಚರೈಸ್ ಅಥವಾ ಇಲ್ಲಿ ನಮ್ ಸಡ್ ಒಳಗ್ ಮಾಯ್ಚರೈಸ್ ಇದ್ರೆ ಇದು ಹೆಂಗಿದ್ದು ಇಲ್ಲಾಂದ್ರೆ ಏನ್ ಡ್ರೈ ಆಗಿಬಿಡುತ್ತೆ. 50 ಕೆಳಗ್ ಬರ್ಬಾರ್ದು. ಇದು ಬಂದ್ಬಿಟ್ಟು ಇದು 31 ಬಂದಿದೆ ನಂದು. ಇವತ್ತು ಬಾಳ್ ಹೀಟ್ ಇದೆ ಅದಕ್ಕೆ. ಆಕ್ಚುಲಿ ಬಂದ್ಬಿಟ್ಟು ನಾವು ಇದನ್ನ ಬಾಳ ಬೇಸಿಗೆಯಲ್ಲೆಲ್ಲ ಫಾಗರ್ ಹಾಕೊಂತೀವಿ. ಅವೆಲ್ಲ ನೋಡಿದ್ರೆ ನೀವು ಎಲ್ಲ ವಿಂಡೋಕೆಲ್ಲ ಹಾಕಿದ್ವಲ್ಲ, ಹಂಗೆಲ್ಲ ಫಾಗರ್ ಹಾಕೊಂಡಿರ್ತೀವಿ. ಬಿಸಿ ಗಾಳಿ ಒಳಗ್ ಬರಬಾರ್ದು. ಬಿಸಿ ಗಾಳಿ, ಅದು ಫಾಗರ್ ಎಲ್ಲ ಬಂದ್ಬಿಟ್ಟು ಅದು ನೀರ್ ಹೊಡಿತಿತ್ತಲ್ಲ, ಕೋಲ್ಡ್ ಆಗುತ್ತೆ. ಬಟ್ 30 ಒಳಗಿರ್ಬೇಕು. 24 to ಮ್ಯಾಲ ಇರ್ಬೇಕು ಮಿನಿಮಮ್ ಇದು ಟೆಂಪರೇಚರ್. ಚಳಿಗಾಲದಾಗ ಬಾಳ್ ಮರಿ ತರಂಗಿಲ್ರಿ ನೀವು ಅಂದ್ರೆ? ಚಳಿಗಾಲದಾಗ ಒಂದೇ ಪ್ರಾಬ್ಲಮ್ ಅಂತಂದ್ರೆ, ಇವಾಗ ಏನ್ ತಂದಿರ್ತೀವಲ್ಲ ಇಷ್ಟ ಸೊಪ್ಪಿಗೆ ಚಳಿಗಾಲದಾಗ ಸ್ವಲ್ಪ ಕಡಿಮೆ ಹುಳ ತಗೊಂಡ್ಬರ್ಬೇಕಾಗತ್ತೆ. ಯಾಕಂದ್ರೆ ಅವಾಗ ನಮಗ್ ಹೆಚ್ಚು ಕಡಿಮೆ ಅಂದ್ರೆ ಈಗ ಡೇಸ್ ಎಲ್ಲ ಜಾಸ್ತಿ ಹೋಗುತ್ತೆ. 6 days ಗೆ ಇದಾಗೋದು ಅವಾಗ 8 days ತಗೋತೀವಿ. ಅಂದ್ರೆ ಹೆಚ್ಚಿಗೆ ಮತ್ತೆ 4 ಫೀಡ್ ಜಾಸ್ತಿ ಆಗುತ್ತೆ. 1 day ಗ್ಯಾಪ್ ಆತಂದ್ರೆ 2 ಫೀಡಿಂಗ್ ಹಾಕ್ಬೇಕು. 2 days ಹೋತ 4 ಫೀಡ್ ಗ್ಯಾಪ್ ಆಗುತ್ತೆ. ನೀವು ಎಷ್ಟು ಸೊಪ್ಪು ಕೊಡ್ಬೇಕಷ್ಟು ಕಂಪಲ್ಸರಿ ಕೊಡ್ಲೇಬೇಕು. ಅವಾಗ ಜಾಸ್ತಿ ಸೊಪ್ಪು ಹೋಗಕತ್ತಂತಂದ್ರ, ಈಗ ಚಳಿಗಾಲದಾಗ ಜಾಸ್ತಿ ಸೊಪ್ಪು ಹೋಗತ್ತಪ್ಪ ಅಂದ್ರ ನಮಗ ಸಫಿಸಿಯಂಟ್ ಸೊಪ್ಪು ಸಿಗಲ್ಲ. ಅವಾಗ ಜಾಸ್ತಿ ಹೋಯ್ತಪ್ಪ ಇಷ್ಟೇ ಅಂತಂದ ನಾವು ಅವಾಗ ಬ್ಯಾಚ್ಗೆ ಇಷ್ಟೇ. 1 ಎಕರೆಗೆ ನಾನು 200 ಲಿಂಕ್ಸ್ ಮೇಯಿಸ್ತೇನಪ್ಪ, ಒಂದು ಒಳ್ಳೆ ನಂದು ಸೊಪ್ಪಿದೆ ಅಂತಂದ್ರೆ ಆ ಟೈಮ್ದಾಗ ನಾನು ಏನ್ ಮಾಡ್ಬೇಕು, 180 ಇಲ್ಲ 170 ಹಿಂಗ್ ತಗೊಂಡ್ಬರ್ಬೇಕು ಹುಳುಗಳನ್ನ. ಅವಾಗ ನಮ್ಗೆ ಫೀಡ್ ಸಫಿಶಿಯಂಟ್ ಆಗುತ್ತೆ. 200 ಹುಳಕ್ ಹಾಕುವಷ್ಟು ಫೀಡ್ ನಮ್ಗೆ ಯಾಕೆ ಅವಾಗ ಸಫಿಶಿಯಂಟ್ ಆಗುತ್ತೆ ಅಂದ್ರೆ ನಮ್ದು 2 ದಿವಸ ಎಕ್ಸ್ಟೆಂಡ್ ಆಗುತ್ತೆ. ಮತ್ತೆ ಸೊಪ್ಪುನು ಕರೆಕ್ಟ್. ಅವಾಗ ನಮ್ಗೆ ಅದಕ್ಕೆ ಬೇಕಂದ್ರೆ ಸಫಿಶಿಯಂಟ್ ಫೀಡ್ ನಾವು ಇದು ಮಾಡಿ. ಮಳೆಗಾಲ ಮತ್ತೆ ಬೇಸಿಗೆ ಕಾಲ ನಡೀತೈತಿ. ಮಳೆಗಾಲ ಬೇಸಿಗೆ ಕಾಲ ನಡೀತೈತಿ. ಚಳಿಗಾಲ ಮಾತ್ರ ಅಷ್ಟಂದ್ರೂ ವೇರಿಯೇಷನ್ ಆಗತ್. ನಾವ್ ಎಷ್ಟು ಟೆಂಪರೇಚರ್ ಕಂಟ್ರೋಲ್ ಏನೋ ಮಾಡಿವ ಅಂತಂದ್ರು, ಯಾಕಂದ್ರೆ ಹೊರಗಿನ ಟೆಂಪರೇಚರ್ಗೆ ನಾವು ರೆಡಿ ಮಾಡೋ ಟೆಂಪರೇಚರ್ಗೆ ಬಹಳ ಡಿಫ್ರೆನ್ಸ್ ಇರುತ್ತೆ. ಮತ್ತ ಅದ್ರಾಗ ಇದು ಊರ್ ಬಿಟ್ಟು ಹೊರಗೆ ಇರುತ್ತೆ ಸ್ವಲ್ಪ. ಊರ್ ಬಿಟ್ಟು ಹೊರಗೆ ಇರುತ್ತೆ, ಎಲ್ಲ ಕೋಲ್ಡ್ ಬಹಳ ಜಾಸ್ತಿ ಇರುತ್ತೆ. ಈಗ ಮಿನಿಮಮ್ 1 ಎಕರೆಕ್ ಎಷ್ಟು ಬ್ಯಾಚ್ ಮಾಡ್ರಿ ನಿಮ್ ಪ್ರಕಾರ ಚಲೋ? ಈಗ ಗುಡ್ ಕ್ವಶನ್. ಒಬ್ರು 1 ಎಕರೆ ಇತ್ತಂದ್ರ 2 ಪ್ಲಾಟ್, ಒಂದೇ ಪ್ಲಾಟ್ 1 ಎಕರೆ ಐತಪ್ಪ, ನಾ 1 ಎಕರೆನೂ ಒಮ್ಮೆನ ಮೇಯಿಸ್ತಾನೆ ಅನ್ನೋದು ಬೇಡ. ಅದನ್ನ ಡಿವೈಡ್ ಮಾಡ್ಕೋದು. 1 ಎಕರೆ ಇತ್ತಂದ್ರ ಅರ್ಧ ಎಕರೆದ್ದು ಒಂದು, ಅರ್ಧ ಎಕರೆದ್ದು ಒಂದು. ನಿನ್ ಗ್ಯಾಪ್ ಆದಾಗನು ನಮ್ಗೆ ಏನಾಗ್ಬಿಡುತ್ತೆ, ಕಂಟಿನ್ಯೂಸ್ ಕೆಲಸ ಇರುತ್ತೆ, ರನ್ನಿಂಗ್ ಇರ್ತೈತಿ ಕೆಲಸ. ಒಂದು ತಿಂಗಳ ಒಂದ್ ಪೀಡ್ ಒಮ್ಗೆ ಮಾಡಿಬಿಟ್ರೆ ನಿಮ್ಗೆ ಎಷ್ಟು ದಿವಸ ಗ್ಯಾಪ್ ಮಾಡ್ಬೇಕು, ಹೊಳ್ಳೆ ಕಟಿಂಗ್ ಮಾಡ್ಬೇಕು, ಅದು ಹೊಳ್ಳೆ
ರೆಡಿ ಆಗ್ಬೇಕಂದ್ರೆ 45 ಡೇಸ್ ಕಟಿಂಗ್ ಅದೊಂದು ಹಿಡ್ಕೊಂಡು 50-60 ಡೇಸ್ ಹೋಗುತ್ತೆ. 60 ಡೇಸ್ ಮಟಾನು ಮತ್ತು ಸುಮ್ನೆ ಕುಂತು ಸುಮ್ನೆ ಇರ್ಬೇಕಾಗತ್ತೆ 60 ಡೇಸ್ ಮಟ. ಈಗ ಅದ So ಅದನ್ನ ನೀವು ಅದನ್ನ ಎರಡ್ ಮಾಡ್ಕೊಂಡ್ಬಿಟ್ರೆ ಅರ್ಧ ಎಕರೆ ಒಂದು 30 ಡೇಸ್ ಮುಗೀತು, ಒಂದು 15 ಡೇಸ್ ಗ್ಯಾಪ್ ಮಾಡಿ, ಒಂದು 10 ದಿವಸ ಏನೋ ಗ್ಯಾಪ್ ಮಾಡಿದ್ವಿ, ಮತ್ತೆ ಹೊಳ್ಳೆ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದು ಪ್ರೊಸೆಸ್ ಇರುತ್ತೆ. ಇದನ್ನ ಅಷ್ಟನ್ನು ಎಲ್ಲ ಕ್ಲೀನ್ ಮಾಡಿ ಇದು ಮಾಡ್ಬೇಕಂದ್ರ ಒಂದು 5 ಡೇಸ್ 6 ಡೇಸ್ ಹೋಗುತ್ತೆ. ಇನ್ನೊಂದ್ 2-3 ದಿವಸ ಎಕ್ಸ್ಟೆಂಡ್ ಮಾಡ್ಕೊಂಡು ಒಂದ್ 10 ದಿವಸ ಗ್ಯಾಪ್ ಮಾಡ್ಕೊಂಡ್ರು ಮತ್ತೊಂದ್ ಬೆಳೆ ಹಾಕಕ್ ಸ್ಟಾರ್ಟ್ ಮಾಡ್ತೀವಿ. ರನ್ನಿಂಗ್ ಇರ್ತೈತಿ. ಇದೆಲ್ಲ ಸ್ವಚ್ಛ ಮಾಡುತ್ತಲೇ ಮತ್ತ ಗೂಡ್ ತಗೊಂಡ್ ಅದ ಬೆಳೆ ಕಟಿಂಗ್ ಮಾಡಿರ್ತಿರಲ್ಲ, ಮತ್ 45 ದಿನಕ್ಕ ಸ್ವಲ್ಪ ರೆಡಿ ಆಗಿರ್ತೈತಿ. ಮತ್ತು ನಾವು ಚಾಕಿ ಸೆಂಟರ್ ಇಂದ ಹುಳುಗಳು ಅಂತಂದು ಮತ್ತೆ ಅದೇ ಪ್ರೊಸೆಸ್ ಸ್ಟಾರ್ಟ್ ಮಾಡೋದು. ಈಗ ಎಷ್ಟು ವರ್ಷ ಮಟ್ಟ ಬಾಳಿಕೆ ಬರ್ಬೋದ್ರಿ ಅದ್ ಗಿಡ ಒಮ್ಮೆ ಹಚ್ಚಿರ? ಒಂದು ಸಲ ಹಚ್ಚಿರೋದು 20 ವರ್ಷ ಬರುತ್ತೆ. 20 ವರ್ಷ ಮಟ್ಟ ಹೊಳ್ಳಿ ನಾವು ತೆಗಿಯೋಂಗಿಲ್ಲ? ತೆಗಿಯಂಗಿಲ್ಲ, ನೀವ್ ಏನು ತೆಗಿಯಂಗಿಲ್ಲ, ನಮ್ಗೆ ಕಟಿಂಗ್ ಮಾಡುದು. ನೀವ್ ಏನ್ ಸೊಪ್ಪು ಕಡ್ಕೊಂಡ್ ಕೆಳಗಡೆ ಏನ್ ವೇಸ್ಟೇಜ್ ಉಳಿತೈತಲ್ಲ ಅದನ್ನ ನಮ್ಗೆ ಹೆಂಗ್ ಅನುಕೂಲ ಆಗತ್ತ ಹಂಗ ಗಾಡಿ ಎಲ್ಲ ನಮ್ಗೆ ಓಡಾಡ್ಸಕ್ ಆಗ್ಲಿ, ಅದ್ರ ನಡಕ್ ಕಲ್ಟಿವೇಶನ್ ಮಾಡಕ್ ಆಗ್ಲಿ ಮಾಡುವಂಗ ಕಟಿಂಗ್ ಮಾಡ್ಕೊಳ್ಳಿ. ಅದು ಮತ್ತೆ ಬ್ರಾಂಚಸ್ ಬರ್ತದೆ. ಎಲ್ಲಿ ಕಟ್ ಮಾಡ್ತಿರಲ್ಲ 20 ವರ್ಷ ಮಟಾನು ಒಮ್ಮೆ ಇದನ್ನ ಮಾಡಿದ್ರೆ ನಡೀತೈತಿ. ಅದಕ್ಕೆ ಫರ್ಟಿಲೈಸರ್ ಅವೆಲ್ಲ ಒಂದ್ ಸ್ವಲ್ಪ ಮೇಂಟೈನ್ ಮಾಡ್ಬೇಕು. ಅದು 20 ವರ್ಷ ಬಾಳ್ಕೆ ಬರ್ತದೆ. ಮತ್ತೆ ಅದಕ್ಕೇನು ಸ್ಪ್ರೇ ಅಂತ ಇಂಥದ್ದು ಮಾಡ್ಬೇಕಂತಲ್ಲ. ಅದಕ್ಕೆ ಬಾಳ ಅಂದ್ರ ವೈಟ್ ಫ್ಲೈಸ್ ಅಂತೀವಿ ನಾವು, ಏನದು ನುಸಿ ಬಿಳಿ ನೊಣ ಹಂಗೆಲ್ಲ ಬರ್ತಿರ್ತಾವಲ್ಲ, ಅವಕ್ಕಷ್ಟ ನಾವು ಬಾಳ ಅಂದ್ರ ಇದನ್ನ ಬೇವಿನ ಎಣ್ಣೆ ಅಂತವೆಲ್ಲ ಸ್ಪ್ರೇ ಮಾಡ್ಬೇಕು. ಅದಕ್ಕೆ ಒಂದ್ ಹುಳ ಗೂಡ್ ಕಟ್ಟಾಕ ಅಂದ್ರೆ ಇದೆಲ್ಲ ಫೀಡಿಂಗ್ ಆಗಿ ಗೂಡ್ ಯಾವಾಗ ಕಟ್ತದ ನಿಮ್ಗೆ ಗೊತ್ತಾಗತ್ತೆ. ಅಂದ್ರೆ ಇವಾಗ ನಿಮ್ಗೆ 8 ಡೇಸ್ ಆಯ್ತಂದ್ರೆ ಇದು ಇನ್ನು ದೊಡ್ಡದಾಗತ್ತೆ ಹುಳ. ಈ ಹುಳ ಇನ್ನೂ ದೊಡ್ಡದಾಗತ್ತೆ. ಇದು ಫುಲ್ ದೊಡ್ಡದಾಗಿಂದ ಇದ್ರೊಳಗೆ ನಿಮ್ಗೆ ಇದು ಕಲರ್ ಚೇಂಜಸ್ ಆಗತ್ತೆ. ಇದು ವೈಟ್ ಇದ್ದ ಒಂದ್ ಸ್ವಲ್ಪ ಯೆಲ್ಲೋಯಿಶ್ ಬರುತ್ತೆ. ಒಂದ್ ಸ್ವಲ್ಪ ಯೆಲ್ಲೋಯಿಶ್ ಒಳಗ್ ಬರುತ್ತೆ. ಮತ್ತೆ ಇದ್ರೊಳಗ ಒಂದು ಇದು ಟ್ಯೂಬ್ ಟೈಪ್ ಬರುತ್ತೆ. ಈಗ ಕಾಣಿಸ್ತದೆ ನಿಮ್ಗೆ ಸಣ್ಣಗ ಒಂದ್ ಲೈನ್ ಬರ್ತಲ್ಲ, ಉದ್ದಕ್ಕ ಬರುತ್ತಲ್ಲ, ಅದೆಲ್ಲ ಫುಲ್ಫಿಲ್ ಆಗತ್ತೆ. ಅದನ್ನ ಸಿಲ್ಕ್ ರೆಡಿ ಆಗೋದು. ಅದ್ರದ್ದು ಕೆಪಾಸಿಟಿ ಫುಲ್ ರೆಡಿ ಆಗಿಂದನ ಹೌದು. ಇದ್ರ ಒಳಗಡೆ ಬಾಯಿ ಒಳಗಡೆಯಿಂದ ಎಳಿ ಬಿಡಕ್ ಸ್ಟಾರ್ಟ್ ಮಾಡ್ತೀವಿ. ಎಲ್ಲೆಲ್ಲರ ನಿಮ್ಗೆ ಅವಾಗ ಎಳಿ ಬಿಡಕ್ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಇದು ಬಂದೈತೆ ಅಂದ್ರೆ ಅವಾಗ ಏನ್ ಮಾಡ್ತೇನೆ ನೆಕ್ಸ್ಟ್? ಅವಾಗ ಬಂದ್ಬಿಟ್ಟು ಚಾಕಿ ಇವು ಚಂದ್ರಿಕೆ ಅಂತ ಬರುತ್ತೆ. ಚಂದ್ರಿಕೆ ಅಂತ ಬರ್ತಾವ. ಅವನ್ನ ಏನ ಇರ್ತತಿ ಹಿಂಗ್ ಜಿಗ್ಜಾಗ್ ಒಳಗ್ ಇರ್ತಾವ. ಅವನ್ನ ಅದ್ರ ಮೇಲೆ ಇಟ್ಬಿಟ್ರೆ ಇದು ತಾವಾಗಿ ಅವು ಏನು ಗೂಡ್ ಕಟ್ಟು ಇದಕ್ ಬಂದಿರ್ತಾವಲ್ಲ, ಅವ ತಾವಾಗಿ ಮೇಲೆ ಹತ್ತಿ ಬಂದು ಕಟ್ಕೊಳ್ತಾವ. ಯಾವ ಅದಾವ ಹೊರಗಿದೆ. ತೋರಿಸ್ತೀನಿ ನಿಮ್ಗೆ, ಅದನ್ನ ತೋರಿಸ್ತೀನಿ.